ಸಿರಿಗನ್ನಡ ಇದರ ಬುಕ್ಕದಲ್ಲಿ ಬರುವಂತಹ ಗದ್ಯ ಮತ್ತು ಅದರ ಕ್ವೆಶನ್ ಆನ್ಸರನ್ನು ನೋಡೋಣ. ಗದ್ಯ ಭಾಗ. ಧನ್ಯವಾದ ಹೇಳಿದ ಕೊಕ್ಕರೆ. ಡಾಕ್ಟರ್ ಅನುಪಮ ನಿರಂಜನ್ ಅವರು ಬರೆದ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥ ನೋಡೋಣ. ರಸಮೂಲಿಕೆ ಅಂದ್ರೆ ಗಿಡಮೂಲಿಕೆ. ಔಷಧಿ ರಸಮೂಲಿಕೆಗೆ ಏನಂತ ಹೇಳ್ತಾರೆ? ಗಿಡಮೂಲಿಕೆ ಮತ್ತು ಔಷಧಿ ಅಂತ ಹೇಳ್ತಾರೆ. ಕುಳ ಅಂದರೆ ಸರೋವರ. ನೆರವು ಅಂದರೆ ಸಹಾಯ. ಇವನ್ನ ನಾವು ಪೇರ್ ಕಾಪಿಯಲ್ಲಿ ಬರೀಬೇಕು. ವೃದ್ಧ ವಯಸ್ಸಾದ. ಕ್ಷಾಮ ಅಂದರೆ ಬರಗಾಲ. ಆದೇಶ ಆಜ್ಞೆ. ವರಹ ಚಿನ್ನ. ನಾಣ್ಯ. ವರಹ ಅಂದ್ರೆ ಚಿನ್ನದ ನಾಣ್ಯ. ನೇಯುವುದು ತಯಾರಿಸು. ಹೆಣೆಯುವುದು ಅಂತ ಅರ್ಥ. ಕರುನಾಡು ಕನಿಕರ ಉಳ್ಳವನು. ಪೀತಾಂಬರ ರೇಷ್ಮೆ ಬಟ್ಟೆ. ಇವೇನು ಪದಗಳ ಅರ್ಥ. ಈಗ ಕವಿ ಕೃತಿ ಪರಿಚಯ ನೋಡೋಣ. ಡಾಕ್ಟರ್ ಅನುಪಮ ನಿರಂಜನ್ ಅವರು 1934 ಮೇ 17ರಂದು ತೀರ್ಥಹಳ್ಳಿಯಲ್ಲಿ ಜನಿಸಿದರು. ಅನುಪಮ ಅವರಿಗೆ ತಂದೆ ತಾಯಿ ಕೊಟ್ಟ ಹೆಸರು ವೆಂಕಟಲಕ್ಷ್ಮಿ. ಅಂದ್ರೇನು? ಅವ್ರ ತಂದೆ ತಾಯಿ ಇಟ್ಟಂಥ ಹೆಸರು ವೆಂಕಟಲಕ್ಷ್ಮಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವುದರ ಜೊತೆಗೆ ಅವರು ಕನ್ನಡದಲ್ಲಿ ಸಾಹಿತ್ಯ ರಚನೆಯನ್ನು ಮಾಡಿದರು. ಅವರೊಬ್ಬ ಜನಪ್ರಿಯ ಲೇಖಕಿ. ಕೇಳು ಕಿಶೋರಿ ಹಾಗೂ ತಾಯಿ ಮಗು, ಆನಂದಗೀತ, ಶ್ವೇತಾಂಬರಿ, ಹಿಮದ ಹೂವು, ಹಾಳ ದಿಟ್ಟೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸಮಿತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆಯಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ. ಇವರಿಗೆ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ. ಈಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅದರ ಬಗ್ಗೆ ನೋಡೋಣ. ಹರಿಯ ಗುಣ ಎಂತಹದ್ದು? ಹರಿಯ ಗುಣ ಸದ್ಗುಣ ಉಳ್ಳವನು ಮತ್ತು ಕರುಣಾಳು ಆಗಿದ್ದನು. ಕೊಕ್ಕರಿಗೆ ಏನಾಗಿತ್ತು? ಕೊಕ್ಕರಿಗೆ ಮೈಯೊಳಗೆ ಬಾಣ ಚುಚ್ಚಿದ್ದಕ್ಕೆ ಗಾಯವಾಗಿತ್ತು. ಗಾಯವಾಗಿತ್ತು. ಹರಿಯುವ ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು? ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು? ಹರಿಯು ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆ ಹಾಕಿ ಉಪಚರಿಸಿದನು. ಅಂದ್ರೆ ತನಗೆ ತಿಳಿದಂಥ ಔಷಧಿಯನ್ನು ಹಾಕಿ ಆ ಕೊಕ್ಕರೆಯನ್ನು ಉಪಚರಿಸಿದನು. ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ಏನು ಹೇಳಿದರು? ಹುಡುಗಿ, ನೀನು ನಮ್ಮಲ್ಲೇ ಇದ್ದು ಬಿಡು, ನಮ್ಮ ಮಗಳ ಹಾಗೆ ನೋಡಿಕೊಳ್ಳುತ್ತೇವೆ ಎಂದು ವೃದ್ಧ ತಂದೆ ತಾಯಿಗಳು ಹುಡುಗಿಗೆ ಹೇಳಿದರು. ಹರಿಗೆ ಪೀತಾಂಬರ ಮಾರಿದಾಗ ಬಂದ ಹಣವೆಷ್ಟು? ಹರಿಗೆ ಪೀತಾಂಬರ ಮಾರಿದಾಗ 100 ವರಹಗಳು ದೊರೆತವು. ಕೆಳಗಿನ ಪ್ರಶ್ನೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಇವುಗಳಿಗೆ ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು? ಹುಡುಗಿ, 3 ದಿವಸಗಳ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಡಿ, ಪೀತಾಂಬರ ನೇಯ್ದು ಕೊಡುತ್ತೇನೆ, ನೀವ್ಯಾರೂ ಒಳಗೆ ಬರಬಾರದು ಎಂದು ಹೇಳಿದಳು. ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು ಹುಡುಗಿ 3 ದಿವಸ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಡಿ, ಪೀತಾಂಬರ ನೇಯ್ದು ಕೊಡ್ತೀನಿ, ನೀವ್ಯಾರೂ ಒಳಗೆ ಬರಬಾರದು ಎಂದು ಹೇಳಿದಳು. ಹರಿಯು ಕೊಠಡಿಯೊಳಗೆ ಹೋದಾಗ ಉಂಟಾದ ಆಶ್ಚರ್ಯವೇನು? ಹರಿಯು ಬಾಗಿಲನ್ನು ನೂಕಿ ಒಳಗೆ ಹೋದಾಗ ಆಶ್ಚರ್ಯ ಅನಿಸಿತು. ಅಲ್ಲಿ ಹುಡುಗಿ ಇರಲಿಲ್ಲ. ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಕೊಕ್ಕರೆಯೊಂದು ಪೀತಾಂಬರವನ್ನು ನೇಯುತ್ತಿತ್ತು. ಅದು ತಾನು ಕಾಪಾಡಿದ ಹಕ್ಕಿ ಎಂದು ಹರಿಗೆ ಸಂಶಯವಿರಲಿಲ್ಲ. ಈಗ ಈ ಮಾತುಗಳನ್ನು ಸಂದರ್ಭವನ್ನು ವಿವರಿಸಿ. ನಮ್ಮ ಮಗಳ ಹಾಗೆ ನೋಡಿಕೊಳ್ಳುತ್ತೇವೆ. ನಮ್ಮ ಮಗಳ ಹಾಗೆ ನೋಡಿಕೊಳ್ಳುತ್ತಿದ್ದೇನೆ. ಸಂದರ್ಭ ಸಹಿತ ವಿವರಣೆ ಮಾಡಬೇಕು. ಫಸ್ಟ್ ಆಯ್ಕೆ
ಎದರಿಂದ ಈ ಮಾತನ್ನು ಆಯ್ಕೆ ಮಾಡಿಕೊಂಡ್ರು ಅಂತೇಳಿ ಬರೀಬೇಕಾಗುತ್ತೆ. ಧನ್ಯವಾದ ಹೇಳಿದ ಕೊಕ್ಕರೆ ಗದ್ಯ ಭಾಗ ಡಾಕ್ಟರ್ ಅನುಪಮಾ ನಿರಂಜನ್ ಬರೆದ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಇದರ ಸಂದರ್ಭ ಯಾವುದು ನೋಡೋಣ. ಹುಡುಗಿ ರಾತ್ರಿಯ ಅಡುಗೆ ಮಾಡಲು ರೈತನ ವೃದ್ಧ ಹೆಂಡತಿಗೆ ನೆರವಾದಳು. ಮನೆಯನ್ನು ಗೂಡಿಸಿ ಸಾರಿಸಿ ಚೊಕ್ಕಟ ಮಾಡಿದಳು. ಮರುದಿನ ವೃದ್ಧ ದಂಪತಿಗಳು ಹುಡುಗಿ ನೀನು ನಮ್ಮಲ್ಲೇ ಇದ್ದು ಬಿಡು ಎಂಬ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ. ಈ ಆಯ್ಕೆ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಡಾಕ್ಟರ್ ಅನುಪಮ ನಿರಂಜನ್ ಅವರ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ 3 ದಿನಗಳ ಬಳಿಕ ಹುಡುಗಿ ಹೊರಬಂದಾಗ ಅವಳ ಕೈಯಲ್ಲಿ ಪೀತಾಂಬರವಿತ್ತು. ಇದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಎಂದು ಹೇಳಿದಳು. ನಾನು ನೀನು ಕಾಪಾಡಿದ ಕೊಕ್ಕರೆಯೇ ಆಕೆ. ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಬಾಗಿಲನ್ನು ನುಗ್ಗಿ ಒಳಗೆ ಹೋದನು. ಆಶ್ಚರ್ಯ, ಅಲ್ಲಿ ಹುಡುಗಿ ಇರಲಿಲ್ಲ. ಚಿನ್ನ ಬೆಳ್ಳಿ ದಾರಗಳನ್ನು ಕೊಡಿಸಿ ಕೊಕ್ಕರೆಯೊಂದು ಪೀತಾಂಬರವನ್ನು ನೇಯುತ್ತಿತ್ತು. ಅದು ತಾನು ಕಾಪಾಡಿದ ಹಕ್ಕಿ ಎಂದು ಹರಿಗೆ ಸಂಶಯವಿರಲಿಲ್ಲ. ಕೊಕ್ಕರೆ ಎಂದಿತು, ನಾನು ಬೇಡ ಎಂದು ಹೇಳಿದರೂ ನೀನ್ಯಾಕೆ ಒಳಗೆ ಬಂದೆ? ಈಗ ಎಲ್ಲ ಹಾಳಾಯಿತು. ಹರಿ ತೆರೆ ತಗ್ಗಿಸಿ ನಿಂತನು. ಈಗ ಎಲ್ಲ ಹಾಳಾಯಿತು. ಹರಿ ತೆರೆ ತಗ್ಗಿಸಿ ನಿಂತನು. ನಿಜ ಹುಡುಗಿಯಾಗಿದ್ದೆ ಆಗ ಮೇಲಿನ ಸಂದರ್ಭದಲ್ಲಿ ಬಂದಿದೆ. ಅಂದ್ರೆ ನಿಜ ಹುಡುಗಿಯಾಗಿದ್ದೆ ಆಗ ನಾನು ನೀನು ಕಾಪಾಡಿದ ಕೊಕ್ಕರೆ ಎಂದು ಈ ಮೇಲಿನ ಸಂದರ್ಭ ಬಂದಿದೆ. ವ್ಯಾಕರಣ ಮಾಹಿತಿ. ಸರ್ವನಾಮಗಳು ಇದರ ಬಗ್ಗೆ ನೋಡೋಣ. ಕೆಳಗೆ ವಾಕ್ಯಗಳನ್ನು ಗಮನಿಸಿ ಓದಿರಿ. ಪುಟ್ಟಿಗೆ ರೆಕ್ಕೆಗಳು ಬಂದವು. ಅವಳು ಅನ್ನೋದಕ್ಕೆ ಅಂಡರ್ಲೈನ್ ಆಗಿ ಕೆಂಪಕ್ಷರದಲ್ಲಿ ಬರೆದಿದೆ. ಮೇಲಕ್ಕೆ ಹಾರಿದಳು. ಶಾಂತನು ಒಬ್ಬ ರಾಜ. ಆತನು ಬೇಟೆಗಾಗಿ ಕಾಡಿಗೆ ಹೋದನು. ಮೇಲಿನ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದಗಳನ್ನು ಗಮನಿಸಿರಿ. ಮೊದಲನೇ ವಾಕ್ಯದಲ್ಲಿ ಅವಳು ಎಂಬ ಪದವು ಪುಟ್ಟಿ ಎಂಬ ಪದಕ್ಕೆ ಬದಲಾಗಿ ಬಳಕೆಯಾಗಿದೆ. ಎರಡನೇ ವಾಕ್ಯದಲ್ಲಿ ಆತನು ಎಂಬ ಪದವು ಶಾಂತನು ಎಂಬ ಪದಕ್ಕೆ ಬದಲಾಗಿ ಬಳಕೆಯಾಗಿದೆ. ಪುಟ್ಟಿ ಮತ್ತು ಶಾಂತನು ಎಂಬುದು ನಾಮಪದಗಳಾಗಿವೆ. ಅವಳು, ಆತನು ಎಂಬ ಪದಗಳು ನಾಮಪದಗಳ ಬದಲಿಗೆ ಬಳಕೆಯಾಗಿವೆ. ಹೀಗೆ ನಾಮಪದಗಳ ಬದಲಾಗಿ ಬಳಸುವ ಪದಗಳು ಸರ್ವನಾಮಗಳು ಅಂಥೇಳಿ ಕರೀತೇವೆ. ಏನಂತೇಳಿ? ನಾಮಪದಗಳ ಬದಲಾಗಿ ಅಂದರೆ ಹೆಸರಿನ ಬದಲಾಗಿ ಬಳಸುವ ಪದಗಳಂದರೆ ಎಲ್ಲರಿಗೆ ನಾವು ಕರೆಯುವಂಥ ಪದಗಳಿಗೆ ಏನಂತ ಕರಿತೀವಿ? ಸರ್ವನಾಮಗಳು ಅಂಥೇಳಿ ಕರೀತೇವೆ. ಅವಳು ಯಾವಂದ್ರೆ ಅವಳು, ಅದು, ಇದು, ಅವನು, ನಾನು, ನೀನು, ನೀವು, ನಾವು, ತಾವು, ಅವರು, ಇವರು ಇತ್ಯಾದಿ ಸರ್ವನಾಮಗಳಾಗಿವೆ. ನಾಮಪದಗಳನ್ನು ಪದೇ ಪದೇ ಬಳಸುವುದರ ಬದಲಿಗೆ ಸರ್ವನಾಮಗಳನ್ನು ಬಳಸುತ್ತಾರೆ. ಇನ್ನೂ ಕೆಲವು ಉದಾಹರಣೆಗಳನ್ನು ಗಮನಿಸೋಣ. ಗುರುಗಳು ಶಾಲೆಗೆ ಹೊರಟರು. ಅವರು ಕೈಯಲ್ಲಿ ಪುಸ್ತಕ ಹಿಡಿದಿದ್ದರು. ಮೋತಿ ಜಾನ್ಸನ್ನನ ನಾಯಿ ಅದು ಆತನಿಗೆ ಬಲು ಪ್ರಿಯ. ಯಾಸ್ಮಿನ್ ಮತ್ತು ಉನ್ನತಿ ಇಬ್ಬರು ಗೆಳತಿಯರು. ಇವರು ಒಮ್ಮೆ ಪ್ರವಾಸ
ಹೊರಟರು. ಈ ಮೇಲಿನ ವಾಕ್ಯಗಳಲ್ಲಿ ಅವರು, ಅದು, ಇವರು ಎಂಬ ಪದಗಳು ನಾಮಪದದ ಬದಲಾಗಿ ಅದರ ಸ್ಥಾನದಲ್ಲಿದ್ದು ನಾಮಪದಗಳನ್ನು ಸೂಚಿಸುತ್ತವೆ. ಇಂತಹವುಗಳನ್ನು ಸರ್ವನಾಮಗಳು ಎನ್ನುತ್ತಾರೆ. ತತ್ಸಮ ತದ್ಭವ. ತತ್ಸಮ ಅಂದರೆ ಫಸ್ಟ್ ನೋಡೋಣ. ಸಂಸ್ಕೃತ ಶಬ್ದಗಳನ್ನು ಕನ್ನಡದಲ್ಲಿ ಯಥಾವತ್ತಾಗಿ ಬಳಸುವ ಶಬ್ದಗಳನ್ನು ತತ್ಸಮಗಳೆಂದು ಕರೆಯುವರು. ತತ್ ಪ್ಲಸ್ ಅಧಿಕ್ ಸಮ ಎಂದರೆ ಅದಕ್ಕೆ ಸಂಸ್ಕೃತ ಪದಕ್ಕೆ ಸಮನಾದದ್ದು ಎಂದು ಅರ್ಥ. ತತ್ ಪ್ಲಸ್ ಸಮ ಎಂದರೆ ಅದಕ್ಕೆ ಸಂಸ್ಕೃತ ಪದಕ್ಕೆ ಸಮನಾದದ್ದು ಎಂದರ್ಥ. ಉದಾಹರಣೆ: ಶ್ರೀ ಸೂರ್ಯ ತ್ಯಾಗ ವಿಜ್ಞಾನ ಪುಸ್ತಕ ಸರಸ್ವತಿ. ತದ್ಭವ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ಬದಲಾವಣೆ ಹೊಂದಿ ಬರುವ ಪದಗಳನ್ನು ತದ್ಭವಗಳೆನ್ನುವರು. ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ಬದಲಾವಣೆ ಹೊಂದಿ ಬರುವ ಪದಗಳನ್ನು ತದ್ಭವಗಳೆನ್ನುವರು. ಉದಾಹರಣೆ: ಸಜ್ಜೆ, ಲಕುಮಿ, ಹದಿಬದೆ, ಸೀರೆ, ತ್ಯಾಗ, ಹೊತ್ತಿಗೆ. ಇನ್ನೂ ಕೆಲವು ತತ್ಸಮ ತದ್ಭವಗಳನ್ನು ನೋಡೋಣ. ಆರ್ಯ ತತ್ಸಮ ತದ್ಭವ ಅಜ್ಜ. ಕಾರ್ಯ ಕಜ್ಜ. ಚಂದ್ರ ಚಂದಿರ. ವಿಜ್ಞಾನ ಭಿನ್ನನ. ತತ್ಸಮದಾಗ ತದ್ಭವ. ಮತ್ತು ನಿತ್ಯ ನಿತ್ಯ. ಪದ್ಮ ಪದುಮ. ಭಕ್ತಿ ಭಕುತಿ. ವಿತಿ ಬೀದಿ. ಇನ್ನೂ ಹೆಚ್ಚಿನ ತತ್ಸಮ ತದ್ಭವಗಳನ್ನು ನಿಮಗೆ ಬೇಕಾದರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅದರಲ್ಲಿನ ಹಿಂದಿನ ವಿಡಿಯೋದಲ್ಲಿ ತತ್ಸಮ ತದ್ಭವಗಳು 100 ತತ್ಸಮ ತದ್ಭವಗಳನ್ನು ಅದರಲ್ಲಿ ಬರೆದು ಹಾಕಿದ್ದೇನೆ. ನಿಮಗೆ ಬೇಕಾದರೆ ಹಿಂದಿನ ವಿಡಿಯೋಸನ್ನು ತೆಗೆದು ನೋಡಿ.